ಈ ಒಂದು ಕರಗ ಶಕ್ತ್ಯೋತ್ಸವ ಮಹೋತ್ಸವ ಆರಂಭ ಆಗಲಿಕ್ಕೆ ಇನ್ನು ಕೆಲವೇ ನಿಮಿಷಗಳಷ್ಟೇ ಬಾಕಿ. ಎಕ್ಸಾಕ್ಟ್ ಆಗಿ 12:30ಕ್ಕೆ ಇರುವಂಥ ಮುಹೂರ್ತ ಅದು. ಆ ಮುಹೂರ್ತದಲ್ಲಿ ಕರಗ ಶಕ್ತ್ಯೋತ್ಸವ ಬೆಂಗಳೂರಿನ ರಾಜ ಬೀದಿಯಲ್ಲಿ ಸಾಗುತ್ತೆ. ಸೊ ಶಕ್ತಿ ದೇವತೆ ಶಕ್ತಿ ಸ್ವರೂಪಿಣಿಯಾಗಿ ಸಾಮಾನ್ಯ ಜನರ ಮಧ್ಯೆ ನಡೆಯುವಂಥ ಅಥವಾ ನಡ್ಕೊಂಡು ಹೋಗುವಂಥ ಕರಗವನ್ನು ಹೊತ್ಕೊಂಡು ನಡ್ಕೊಂಡು ಹೋಗುವಂಥ ಒಂದು ವಿಶೇಷ ಸಂಪ್ರದಾಯ ಹಾಗೂ ಆಚರಣೆ. ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮುಜರಾಯಿ ಇಲಾಖೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಉಸ್ತುವಾರಿಯಾಗಿ ಜೊತೆಗೆ ಆ ಕರಗ ಮಹೋತ್ಸವದ ಅದು ಕಂಪ್ಲೀಟ್ ಇನ್ಚಾರ್ಜನ್ನು ಕೂಡ ಅವರು ಪಡ್ಕೊಂಡು ಅದರ ಮೇಲ್ವಿಚಾರಣೆಯನ್ನು ಮಾಡಿ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನೆರವೇರಲಿಕ್ಕೆ ಇದೆಲ್ಲ ಅನುವು ಮಾಡಿಕೊಳ್ಬೇಕು, ಸಿದ್ಧತೆಗಳಾಗಬೇಕು ಅಥವಾ ಯಾವ ರೀತಿಯಾದಂತಹ ಸಹಕಾರ ಸರ್ಕಾರದ ವತಿಯಿಂದ ಬೇಕೋ ಅದೆಲ್ಲವನ್ನೂ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಕರಗ ಶಕ್ತ್ಯೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ್ರು. ದೇವಸ್ಥಾನದ ಪದಾಧಿಕಾರಿಗಳ ಜೊತೆಗೆ ಅವರು ಮಾತುಕತೆಯನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಲಕ್ಷಗಟ್ಟಲೆ ಜನ ಸೇರೋದು ಬೆಂಗಳೂರಲ್ಲಿ ಕರಗ ಬಿಟ್ಟರೆ ಕಡಲೆಕಾಯಿ ಪರಿಷೆ, ಇದೆರಡು ಬಿಟ್ಟರೆ ಲಕ್ಷಗಟ್ಟಲೆ ಜನ ಸೇರೋವಂಥದ್ದು ಯಾವುದು ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಆಗಲ್ಲ. ಅದಕ್ಕೆ ನಾನು ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಕಡಲೆಕಾಯಿ ಪರಿಷೆ ಹೋದ ವರ್ಷ ಎಲ್ಲ 3-4 ಲಕ್ಷ ಜನ ಅಂದರೆ ಹೆಚ್ಚು. ನಾನು ಸರಿ 2 ದಿನ ಕಡಲೆಕಾಯಿ ಪರಿಷೆನ 5 ದಿನ ಮಾಡಿಸಿ ಅಲ್ಲೂ ಕೂಡ ಇದೇ ರೀತಿ NR ರೋಡು ಇದೆಲ್ಲ ಬರುತ್ತಲ್ಲ, ಯಾವುದು ಬುಲ್ ಟೆಂಪಲ್ ರೋಡು ಮತ್ತು APS ಕಾಲೇಜು ಹಿಂಭಾಗ ಇರ್ತಕ್ಕಂಥ ಪ್ರದೇಶಗಳು ವಿಪುರಂ ಅಲ್ಲ ಇದು ಗಾಂಧಿ ಬಜಾರು ಅಲ್ಲೆಲ್ಲ ಕೂಡ ಇದೇ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ವಿ. ಮತ್ತು ಹೂವಿನ ಅಲಂಕಾರ ಅಷ್ಟೇ ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ ಮಾಡಿದ್ರಲ್ಲ ಅವ್ರನ್ನೇ ಕರೆಸಿ ದೇವಸ್ಥಾನದೊಳಗಡೆ ಹೂವಿನ ವ್ಯವಸ್ಥೆ ಕೂಡ ಅಲ್ಲೂ ಕೂಡ ಮಾಡಿಸಿದ್ವಿ. ಆಮೇಲೆ ನೀವೆಲ್ಲ ಒಳ್ಳೆ ಪಬ್ಲಿಸಿಟಿ ಕೊಟ್ಟಿದ್ದೀರಿ, ಕಡಲೆಕಾಯಿ ಪರಿಚಯಕ್ಕೂ ಕೊಟ್ಟಿದ್ದೀರಿ, ಇದಕ್ಕೂ ಕೂಡ ಕೊಟ್ಟಿದ್ದೀರಿ. ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಹೆಚ್ಚು ಪಬ್ಲಿಸಿಟಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದರಿಂದ ಅಲ್ಲೂ ಕೂಡ ಜನ ಜಾಸ್ತಿ 12-13 ಲಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.